ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವಾಗ ಬರ್ತಿರ್ತಕ್ಕಂಥ ಅಪ್ಡೇಟ್ಸ್ ಏನಿದೆ, ಗೋಲ್ಡ್ ರೇಟ್ ಸಂಪೂರ್ಣ ಬಗ್ಗೆ ಕುಸಿತಾ ಇರ್ತಕ್ಕಂಥದ್ದು ಚಿನ್ನದ ಖರೀದಿ ಮಾಡ್ತಕ್ಕಂಥವ್ರಿಗೆ ಒಂದು ರೀತಿ ಖುಷಿಯನ್ನು ತಂದು ಕೊಟ್ಟಿದೆ. ಹಾಸನದಲ್ಲೂ ಕೂಡ ಹಾಸನದ ಹೆಸರಾಂತ SRS ಜ್ಯುವೆಲರ್ಸ್ನ ನಾವು ನೋಡ್ತಾ ಇದ್ದೀವಿ. ಚಿನ್ನದ ರೇಟ್ ಕಡಿಮೆ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಾಗನೇ ಸಾಕಷ್ಟು ಜನರು ಈಗ ಚಿನ್ನದ ಖರೀದಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ಮದುವೆಗಳ ಸೀಸನ್ ಇದೆ. ಮದುವೆಗಳ ಸೀಸನ್ ಇರ್ತಕ್ಕಂಥದ್ದು ಕೂಡ ಗ್ರಾಮೀಣ ಜನರು ಹೆಚ್ಚಿನಾಗಿ ಈ ಒಂದು ಶಾಪ್ಗೆ ಬರ್ತಾರೆ. ಸೊ ಸಾಕಷ್ಟು ಜನರು ಈಗ ಚಿನ್ನದ ರೇಟ್ ಏನು ಕೇವಲ ಒಂದು ವಾರದ ಹಿಂದೆ ಸುಮಾರು 14,700 ಇದ್ದಂಥ 22 ಕ್ಯಾರೆಟ್ನ ಗೋಲ್ಡ್ ರೇಟ್ ಇವಾಗ ಅದು 12,865 ಇಳಿದೆ. ಅಂದರೆ ಸುಮಾರು 2,000 ರೇಟ್ ಈಗ ಕಡಿಮೆ ಆಗಿರ್ತಕ್ಕಂಥದ್ದು 22 ಕ್ಯಾರೆಟ್ಗೆ. ಹಾಗಾಗಿನೇ ಚಿನ್ನ ಖರೀದಿ ಮಾಡಲಿಕ್ಕೆ ಬರ್ತಕ್ಕಂಥ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಈ ಯುದ್ಧದ ಟೈಮಲ್ಲಿ ಎಲ್ಲ ವಸ್ತುಗಳ ಬೆಲೆಗಳು ಏರಿಕೆ ಆಗ್ತಿರುವಾಗ ಚಿನ್ನದ ರೇಟ್ ಕಡಿಮೆ ಆಗ್ತಿರ್ತಕ್ಕಂಥದ್ದು ಸಹಜವೇ ಚಿನ್ನವನ್ನು ಖರೀದಿ ಮಾಡ್ತಕ್ಕಂಥವ್ರಿಗೆ ಒಂದು ಖುಷಿ ಕೊಟ್ಟಿದೆ. ಮೊದಲನೇದಾಗಿ ನಾನೀಗ ಈ ಒಂದು ಶಾಪ್ನ ಮಾಲೀಕರನ್ನ ಮಾತಾಡ್ತಾ ಹೋಗ್ತೀನಿ. ಎಷ್ಟು ರೇಟ್ ಇತ್ತು, ಎಷ್ಟು ಡೌನ್ ಆಗಿದೆ ಅಂತೇಳಿ. ಸರ್ ಹೇಳಿ ಸರ್, ಈಗ ಕಳೆದ 2-3 ದಿನಗಳಿಂದ ಈ ಗೋಲ್ಡ್ ರೇಟು ಡೌನ್ಫಾಲ್ ಆಗ್ತದೆ. ನೀವು ನೋಡಿದಾಗೆ ಒಂದು ವಾರದಲ್ಲಿ ಎಷ್ಟು ವೇರಿಯೇಷನ್ಸ್ ಆಗಿದೆ ಸರ್? ಅದೇ 24ನೇ ತಾರೀಕು ಬೆಳ್ಳಿ 223 ರೂಪಾಯಿ, ಈ ಬೆಳ್ಳಿ ಬಂದು 267 ರೂಪಾಯಿ ಇತ್ತು 17ನೇ ತಾರೀಕು. ಆಮೇಲೆ ಚಿನ್ನ ಬಂದು 14,590 ಇತ್ತು. ಅದೇ ನೀವು ಒಂದು ವಾರದ ವ್ಯತ್ಯಾಸದಲ್ಲಿ ಬೆಳ್ಳಿ 223 ಆಗಿದೆ, ಚಿನ್ನ ಬಂದು 12,860 ಆಗಿದೆ. ಶೇಕಡವಾರು ಲೆಕ್ಕ ಮಾಡೋದಾದರೆ ಚಿನ್ನ 12% ಕಡಿಮೆ ಆಗಿದೆ, ಬೆಳ್ಳಿ 15% ಕಡಿಮೆ ಆಗಿದೆ. ಅದೇ ನಾವು ಹೈಯೆಸ್ಟ್ ಅಂದರೆ ಆಲ್ ಟೈಮ್ ಹೈ ಬೆಲೆ ತೊಗೊಳ್ಳೋದಾದರೆ ಜನವರಿ ಕೊನೆಯಲ್ಲಿ ಅಂದರೆ ಚಿನ್ನ ಬಂದು 16,600 ರೂಪಾಯಿ ಇತ್ತು, ಬೆಳ್ಳಿ ಬಂದು 4,15,000 ರೂಪಾಯಿ ಇತ್ತು ಕೆ ಜಿಗೆ. ಅದಕ್ಕೆ ಲೆಕ್ಕ ಮಾಡಿದ್ರೆ ಚಿನ್ನ ಬಂದು 25% ಕಡಿಮೆ ಆಗಿದೆ, ಬೆಳ್ಳಿ 45% ಕಡಿಮೆ ಆಗಿದೆ. ಎಲ್ಲ ರೀತಿ ಹೇಳೋದಾದರೆ ಎಲ್ಲ ಬೆಲೆ ಏರ್ತಾ ಇದ್ದು, ಚಿನ್ನ ಬೆಳ್ಳಿ ಕಡಿಮೆ ಇರೋದ್ರಿಂದ ಈಗ ಬೈಯರ್ ಆ್ಯಂಗಲ್ ನೋಡಿದ್ರೆ ಅವ್ರಿಗಂತೂ ಖುಷಿ ಆಗ್ತಾ ಇದೆ. ಈ ಮಾಲೀಕರ ದೃಷ್ಟಿಯಿಂದ ನೋಡೋದು ಹೇಗೆ ಅನ್ಸುತ್ತೆ ಸರ್? ಈ ರೇಟು ಡೌನ್ ಆಗ್ತಿರ್ತದೆ, ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಅಂದರೆ ಇದು ಪರಿಣಾಮ ಬೀರ್ತನಕ್ಕೆ ಅಂದರೆ ಏನಾಯ್ತು ಅಂದರೆ ಗ್ರಾಹಕರು ಆರ್ಡ್ರ್ ಕೊಟ್ಟು ಹೋಗಿ ಈಗ ತೊಗೋಬೇಕಾದ್ರೆ ಅವ್ರಿಗೆ ಭಾಳ ನೋವಾಗುತ್ತೆ. ಸೇಮ್ ಟೈಮಲ್ಲಿ ನಾವು ಕಡಿಮೆ ರೇಟಲ್ಲಿ ಆರ್ಡ್ರ್ ತೊಗೊಂಡು ನಾವು ಡೆಲಿವರಿ ಕೊಡ್ಬೇಕಾದ್ರೆ ರೇಟ್ ಜಾಸ್ತಿ ಆದಾಗ ಅದು ತೊಂದರೆ ಆಗುತ್ತೆ. 2 ಥರನೂ ಇದೆ. ಆಮೇಲೆ ಒಟ್ಟಾರೆ ಹೇಳೋದಾದರೆ ಈಗ ಚಿನ್ನ ಆಗಲಿ ಬೆಳ್ಳಿ ಆಗಲಿ ತೊಗೊಳ್ಳೋಕ್ಕೆ ಸೂಕ್ತ ಸಮಯ ಅಂತ ಹೇಳ್ಬೋದು. ಯಾಕೆಂದರೆ ಇದು ಭಾಳನೇ ಕಡಿಮೆ ಆಗಿದೆ. ವರ್ಷದಿಂದ ವರ್ಷಕ್ಕೆ ಲೆಕ್ಕ ಮಾಡಿದ್ರೆ ಏನೇ ಕಡಿಮೆ ಅಂದರೂ 8-10% ಏರಿಕೆ ಆಗ್ತಾನೇ ಇದೆ. 25 ಮತ್ತು 26 ನೋಡಿದ್ರೆ ಆರಂಭದಿಂದಲೂ ಕೂಡ ಇವತ್ತಿನವರೆಗೂ ಅಂದರೆ ಕಳೆದ ವಾರದೂ ಕೂಡ ಗೋಲ್ಡ್ ರೇಟ್ ಹೈಕ್ ಆಗ್ತಾನೆ ಇತ್ತು. ಸೊ ಇವಾಗ ಅದು ನೋಡಿದ್ರೆ ಡ್ಯಾಶ್ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಇದರಲ್ಲಿ ಈಗ ಮದುವೆ ಸೀಸನ್ ಇದೆ, ಸೊ ಬರ್ತಕ್ಕಂಥ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಖಂಡಿತ ಸರ್, ಈಗ ಒಂದು ಏನಿದೆ ಒಂದು 4-5 ದಿವಸ ಏನು ಕಡಿಮೆ ಆಗಿದೆ. ಕಡಿಮೆ ಆದಮೇಲೆ ಖಂಡಿತ ಗ್ರಾಹಕರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಖಂಡಿತ ಜಾಸ್ತಿ ಆಗಿದೆ. ಆಮೇಲೆ ಅವ್ರಿಗೊಂದು ಸಂತೋಷ ಮನೋಭಾವ ಇದೆ, ಕಡಿಮೆ ಆಗಿದೆ ತೊಗೋಬೇಕಂತ ಎಲ್ಲ ಖಂಡಿತ ಇದರಲ್ಲಿ ಖಂಡಿತ. ಮಾಲೀಕರು ಹೇಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ, ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಗೋಲ್ಡನ್ನು ಖರೀದಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಕಾರಣ ಕೂಡ ಭಾಳ ಸ್ಪಷ್ಟವಾಗಿದೆ. ಎಲ್ಲ ವಸ್ತುಗಳ ರೇಟ್ ಜಾಸ್ತಿ ಆಗ್ತಾ ಇದೆ, ಆದರೆ ಗೋಲ್ಡ್ ರೇಟ್ ಕಡಿಮೆ ಆಗ್ತಿದೆ. ಒಂದು ಕಡೆ ಮದುವೆ ಸೀಸನ್ನು, ಮತ್ತೊಂದು ಕಡೆ ಹೂಡಿಕೆ ಮಾಡೋರು ಕೂಡ ಇದೊಂದು ಖುಷಿಯ ಕ್ಷಣಗಳು. ಯಾಕೆಂತಂದರೆ ಇವಾಗ ಗೋಲ್ಡ್ ಮೇಲೆ ಹೂಡಿಕೆ ಮಾಡಿದ್ರೆ ಮುಂದಿನ ದಿನಗಳ ರೇಟ್ ಜಾಸ್ತಿ ಆದಾಗಲೂ ಕೂಡ ಒಂದಷ್ಟು ಖುಷಿ ಆಗುತ್ತೆ ಅಂತಕ್ಕಂಥ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಒಂದಷ್ಟು ಗ್ರಾಹಕರು ಇದ್ದಾರೆ. ಸರ್ ಹೇಳಿ ಸರ್, ಗೋಲ್ಡ್ ಖರೀದಿ ಮಾಡೋಕ್ಕೆ ಬಂದಿದ್ದೀರಿ, ಗೋಲ್ಡ್ ರೇಟ್ ಕಡಿಮೆ ಆಗ್ತಾ ಇದೆ, ಸೊ ಏನು ಹೇಳ್ತೀರಿ? ಸರ್, ಗೋಲ್ಡ್ ರೇಟ್ ಕಮ್ಮಿ ಇರೋದು ತುಂಬ ಖುಷಿ ಆಗ್ತಾಯಿದೆ. ಮಕ್ಕಳು ಮದುವೆಗೆ ಅಂತೇಳಿ ಈಗ ಮಾಡ್ತಾಯಿದ್ವಿ. ಮಕ್ಕಳು ಮದುವೆ ಫಿಕ್ಸ್ ಆಗಿದೆ. ಇದರಲ್ಲಿ ಈಗ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಒಳ್ಳೆ ಟೈಮ್ ಸಿಕ್ಕಿದೆ ನಮಗೀಗ. ಆಫರ್ ಅಂತಂದರೆ ತುಂಬ ಚೀಪಲ್ಲಿ ಒಂಚೂರು 18,000 ಇದ್ದಿದ್ದ ಬಂಗಾರ ಈಗ 13,000ಕ್ಕೆ ಬಂದಿದೆ ಗ್ರಾಮು. ಅದರಿಂದ ತಮಗೆ ತುಂಬ ಖುಷಿ ಅಂತಂದರೆ ಹೇಳಬಾರ್ದು. ಗ್ರಾಮಿಗೆ 6,000 ರೂಪಾಯಿ 7,000 ರೂಪಾಯಿ ಕಮ್ಮಿ ಆಗ್ತಾಯಿದೆ ನಮಗೆ. ಇದರಲ್ಲಿ ನಾವೀಗ ಪರ್ಚೇಸ್ ಮಾಡೋಕ್ಕೆ ಅಂತೇಳಿ ಇವತ್ತು ಬಂದಿದ್ದೀವಿ. ಹೀಗೆ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆದರೆ ಇನ್ನೂ ಜನಗಳು ಪಾಪ ತುಂಬ ಮದುವೆ ಮಾಡೋರಿದ್ದಾರೆ, ಬಡವರು ಇದ್ದಾರೆ, ಅವರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಇಂಥ ಟೈಮು ಇನ್ನೂ ಸಿಗಲಿ ಅಂತೇಳಿ, ಎಲ್ಲರಿಗೂ ಸಿಗಲಿ ಅಂತೇಳಿ ಬಯಸ್ತೀನಿ. ಮೇಡಮ್, ಈಗ ಮದುವೆ ಅಂತಂದರೆ ಗೋಲ್ಡ್ ಖರೀದಿ ಮಾಡಲೇಬೇಕು. ಹೆಣ್ಮಕ್ಳು ಇರಲಿ ಗಂಡು ಮಕ್ಳಿಗೆ ಗೋಲ್ಡ್ ಖರೀದಿ ಮಾಡಬೇಕು. ಇದು ತುಂಬ ರೇಟ್ ಜಾಸ್ತಿ ಇತ್ತು, ಇವಾಗ ದಿಢೀರ್ ಅಂತೇಳಿ ಕುಸ್ತಾ ಆಗಿದೆ. ಸೊ ಏನು ಖುಷಿ ಅನ್ಸುತ್ತಲ್ಲ ಗೋಲ್ಡ್ ಖರೀದಿ ಮಾಡಿ? ತುಂಬ ಖುಷಿ ಆಗ್ತಿದೆ. ಮಗಳು ಮದುವೆಗೆ ಗೋಲ್ಡ್ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀವಿ. ಮೊನ್ನೆ ಈಗ ಒಂದು ವಾರದಲ್ಲಿ ಹಾಕಿದ್ವಿ, ಅವತ್ತು 15,000 ಇತ್ತು, ಇವಾಗ ಇನ್ನೂ ಕಡಿಮೆ ಆಗಿದೆ. ಇನ್ನೂ ತುಂಬ ಖುಷಿ ಆಗ್ತಿದೆ. ಅಂದರೆ ತುಂಬ ಜಾಸ್ತಿ ಆದರೆ ಪಾಪ ಬಡವರಿಗೆಲ್ಲ ಒಂದು ತಾಳಿ ತಗೊಂಡೋಗೋದು ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ನೋಡಿ ಇನ್ನೂ ಕಡಿಮೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ನೀವು ಮಗಳು ಮದುವೆ ಅಂತ ಹೇಳ್ತಿದ್ದೀರಿ, ಎಷ್ಟು ಗ್ರಾಮ್ ಗೋಲ್ಡ್ ತಗೊಳಕ್ಕೆ ಪ್ಲಾನ್ ಮಾಡಿದ್ರಿ? ಇವಾಗ ರೇಟ್ ಕಡಿಮೆ ಆಗಿದ್ರೆ ಜಾಸ್ತಿ ತಗೊಳಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ? ಹೌದು, ನಾವು ಒಂದು 150 ಗ್ರಾಮ್ ಅವತ್ತು ಹಾಕೋಗಿದ್ವಿ. ಇವಾಗ ಮತ್ತೊಂದು 100 ಗ್ರಾಮ್ ಮಾಡಿಸೋಣ ಅಂತ ಬಂದಿದ್ದೀವಿ ಸರ್.
ಕಡಿಮೆ ಆಗಿರೋದು. ಮಧುಶ್ರೀ ಇದು ಗ್ರಾಹಕರು ಅಂದರೆ ನಿಜವಾಗ್ಲೂ ಕೂಡ ರೇಟ್ ಕಡಿಮೆ ಆಗ್ತದೆ, ಹಾಗಾಗಿ ನಾವು 15 ಗ್ರಾಮ್ ತೊಗೊಳ್ಬೇಕು ಅಂದ್ಕೊಂಡ್ರೆ 20 ಗ್ರಾಮ್ ತಗೊಳ್ತಕ್ಕಂಥ ಯೋಚನೆ ಮಾಡ್ತೀವಿ ಅಂತ ಅಷ್ಟು ಖುಷಿಯಾಗಿದೆ ಗ್ರಾಹಕರುಗಳಿಗೆ. ಯಾಕಂದರೆ ಗೋಲ್ಡ್ ರೇಟ್ ಕಡಿಮೆ ಆಗ್ತಿರ್ತಕ್ಕಂಥದ್ದು ಸಹಜವಾಗಿಯೇ ಚಿನ್ನದ ಮೇಲೆ ಹೂಡಿಕೆ ಮಾಡೋರೆ ಮತ್ತು ಆಭರಣ ಮಾಡಿಸ್ಕೊಳ್ಳೋದು ಕೂಡ ಒಂದು ರೀತಿ ಬಂಪರ್ ಗಿಫ್ಟ್ ಸಿಕ್ಕಾಗೆ ಆಗಿರ್ತಕ್ಕಂಥದ್ದು.